ನಾಡು ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಇದೆ. ಇಲ್ಲಿ ಸರ್ಕಾರಿ ನೌಕರರಿಗೆ 9 ಹೊಸ ಯೋಜನೆಗಳನ್ನು ಸ್ಟಾಲಿನ್ ಘೋಷಣೆ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಸಿಎಂ ಸ್ಟಾಲಿನ್ ಮಹತ್ವದ ಯೋಜನೆ ಘೋಷಣೆ ಮಾಡಿರುವುದರಲ್ಲಿ ಸರ್ಕಾರಿ ನೌಕರರು ಮಹಿಳೆಯರಿಗೆ ಸಿಎಂ ಬಂಪರ್ ಆಫರನ್ನು ಕೊಟ್ಟಿದ್ದಾರೆ. 9 ಹೊಸ ಯೋಜನೆಗಳು ಯಾವುದಪ್ಪ ಅಂತ ಹೇಳಿದ್ರೆ 15 ಗಳಿಕೆ ರಜೆಯನ್ನು ನಗದೀಕರಣ ಮಾಡಿಕೊಳ್ಳಬಹುದು. ಅರ್ನ್ಡ್ ಲೀವ್ಸ್ 15 ಅರ್ನ್ಡ್ ಲೀವ್ಸ್ ಇರುತ್ತಲ್ಲ, ಇದನ್ನೇನು ಮಾಡಬಹುದು, ನಾನು ಆ ಲೀವ್ ತೊಗೊಂಡಿಲ್ಲ, ಆ ಲೀವ್ನ ಬದಲಾಗಿ ನನಗೆ 15 ದಿನಗಳ ಕಾಲದ ಸಂಬಳ ಕೊಡ್ತೀರಾ ನೀವು ಅಂತ ಹೇಳಿದ್ರೆ ಆಯಿತು, ನೀವು ಆ ಸಂಬಳ ತೊಗೊಳ್ಳಿ ಅಂಥೇಳಿ ಅದನ್ನು ನಗದೀಕರಣ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಅಕ್ಟೋಬರ್ 1ರಿಂದ ಈ ಗಳಿಕೆ ರಜೆಗಳು ಆರಂಭ ಆಗುತ್ತೆ. ಸರಿಸುಮಾರು 8 ಲಕ್ಷ ನೌಕರರಿಗೆ, ಎಷ್ಟೋ ಜನ ರಜನೆ ಹಾಕಿರಲ್ಲ, ಬಳಸ್ಕೊಂಡಿರಲ್ಲ, ಅಂಥವ್ರು ಏನು ಮಾಡಬಹುದು, ಇನ್ಮೇಲೆ ಅದನ್ನು ಕ್ಯಾಶ್ ಮಾಡ್ಕೊಳ್ಬಹುದು, ದುಡ್ಡು ಮಾಡ್ಕೊಳ್ಬಹುದು ಅದನ್ನು ಅಂತ. ಸರಿಸುಮಾರು 8 ಲಕ್ಷ ನೌಕರರು ಶಿಕ್ಷಕರು ಇದರ ಫಲಾನುಭವಿಗಳಾಗಿರ್ತಾರೆ. ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿದ್ದಾರೆ, ಶೇಕಡ 2% ಅಷ್ಟು, ಅಂದರೆ 2% ತುಟ್ಟಿ ಭತ್ಯೆ ಹೆಚ್ಚಳ ಆಗುತ್ತೆ. ನೌಕರರು ತಮ್ಮ ಕುಟುಂಬಗಳ ಜೊತೆಗೆ ಹಬ್ಬ ಆಚರಿಸುವುದಕ್ಕೆ ನೆರವನ್ನು ಕೊಡಲಾಗ್ತಾ ಇದೆ. 10,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ, 20,000 ರೂಪಾಯಿಗೆ ಇದನ್ನು ಹೆಚ್ಚಳ ಮಾಡಿದ್ದಾರೆ ಇದೀಗ ಸರ್ಕಾರ. ಸರ್ಕಾರಿ ನೌಕರರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ತಮಿಳುನಾಡು. ವೃತ್ತಿಪರ ಶಿಕ್ಷಣಕ್ಕಾಗಿ ಮುಂಗಡ ಹಣ 1 ಲಕ್ಷಕ್ಕೆ ಹೆಚ್ಚಳ ಮಾಡ್ತಾ ಇದ್ದಾರೆ ಅಡ್ವಾನ್ಸನ್ನು. ಕಲೆ, ವಿಜ್ಞಾನ, ಪಾಲಿಟೆಕ್ನಿಕ್ ಇದಕ್ಕೆ 50,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 50,000 ರೂಪಾಯಿಗೆ ಅದನ್ನು ಹೆಚ್ಚಳ ಮಾಡಿದ್ದಾರೆ ಅಂತ. ಎಲ್ಲ ನೌಕರರಿಗೆ ಲಿಂಗ ಲೆಕ್ಕಿಸದೆ ಮದುವೆ ಮುಂಗಡ 5 ಲಕ್ಷಕ್ಕೆ ಹೆಚ್ಚಳ ಮಾಡ್ತಾ ಇದ್ದಾರೆ. ಗಂಡಸೋ ಹೆಂಗಸೋ ಏನಾದರೂ ಆಗಿರಪ್ಪ, ಹುಡುಗನೋ ಹುಡುಗಿನೋ ಮದುವೆ ಆಗ್ತಿದೆಯಾ, ನಿನಗೆ ಅಡ್ವಾನ್ಸ್ ಬೇಕಾ, 5 ಲಕ್ಷಕ್ಕೆ ಜಾಸ್ತಿ ಮಾಡ್ತಾ ಇದ್ರು ಅದನ್ನು ಹೇಳಿದ್ದಾರೆ. ಮಹಿಳೆಯರಿಗೆ 10,000 ರೂಪಾಯಿ, ಪುರುಷರಿಗೆ 6,000 ರೂಪಾಯಿ ಪಡ್ಕೊಳ್ತಾ ಇದ್ರು. ಈಗ ಲಿಂಗ ಭೇದವಿಲ್ಲದೆ ಎಲ್ಲ ನೌಕರರಿಗೆ 5 ಲಕ್ಷಕ್ಕೆ ಇದನ್ನು ಏರಿಕೆ ಮಾಡಿದ್ದಾರೆ. ನಿವೃತ್ತ C-D ವರ್ಗದ ಎಲ್ಲ ಸಿಬ್ಬಂದಿಗೆ ಪೊಂಗಲ್ ಬೋನಸ್ ಇರುತ್ತೆ. ಪಿಂಚಣಿದಾರರು ಹಬ್ಬಗಳನ್ನು ಆಚರಿಸುವುದಕ್ಕೆ ಸರ್ಜಾರ ಸಹಾಯ ಇರುತ್ತೆ. ಎಲ್ಲ ಯೋಜನೆಗಳನ್ನು ಅಧ್ಯಯನ ಮಾಡಿಕೊಂಡು ಸೆಪ್ಟೆಂಬರ್ 30ರ ಒಳಗಡೆ ವರದಿ ಸಲ್ಲಿಕೆ ಆಗುತ್ತೆ. 9 ತಿಂಗಳ ಹೆರಿಗೆ ರಜೆಯನ್ನು 1 ವರ್ಷಕ್ಕೆ ವೇತನ ಸಹಿತವಾಗಿ ವಿಸ್ತರಣೆ ಮಾಡಲಾಗಿದೆ ತಮಿಳುನಾಡಲ್ಲಿ.